ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಒಂದು 5 ಮಿನಿಟ್ಸ್ ರೆಸಿಪಿ ಹೇಳ್ತೀನಿ ನೋಡಿ. ಗಾರ್ಲಿಕ್ ರೈಸ್ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಬಾಯಿ ಕೆಟ್ಟೋದಾಗಂತೂ ತುಂಬ ಚೆನ್ನಾಗಿರುತ್ತೆ. ಏನೇನು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಇಂಗು, ಅಚ್ಕಾರದ ಪುಡಿ, ಬೆಳ್ಳುಳ್ಳಿ, ಸಾಸಿವೆ, 1 ಸ್ಪೂನ್ ತುಪ್ಪ. ನೋಡಿ, ಒಂದು ಕುಟಾಣಿ ಇರುತ್ತಲ್ಲ, ಕಲ್ಲು, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಳ್ಳಿ, ಕುಟ್ಕೊಳ್ಳಿ. ಸ್ವಲ್ಪ ಕುಟ್ಟಿ ಅದು ಇದಾದಮೇಲೆ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಳ್ಳಿ. ಖಾರದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ಅದು ತುಂಬ ಕಲರ್ ಬರುತ್ತೆ. ಇದು ಮನೆ ಪುಡಿ, ಸ್ವಲ್ಪ ಲೈಟ್ ಕಲರ್ ಇದೆ, ಬಟ್ ಖಾರ ಇರುತ್ತಿತ್ತು. ಒಂದು ಪ್ಯಾನ್ ತೊಗೊಂಡು ಅಗಲವಾಗಿರೋ ಕಡಾಯಿ ಥರ ಪ್ಯಾನ್ ತೊಗೊಳ್ಳಿ. ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ತಕ್ಷಣ ಹಿಂಗೆ ಹಾಕ್ಕೊಳ್ಳಿ. ಹಿಂಗು ಸ್ವಲ್ಪ ಒಂಚೂರು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಿಂಗೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಫ್ರೇಗ್ನೆನ್ಸ್ ಕೂಡ. ಆ್ಯಂಡ್ ಅದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಇದು ಚೆನ್ನಾಗಿ ಬಾಡಿದ್ಮೇಲೆ ಫ್ಲೇಮ್ನ ಸಣ್ಣ ಮಾಡಿಕೊಂಡು ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಅಚ್ಕಾರದ ಪುಡಿ, ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಸಣ್ಣ ಇರಲಿ, ಇಲ್ಲಾಂದರೆ ತುಂಬ ಘಾಟಾಗುತ್ತೆ, ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಗಾರ್ಲಿಕ್ದು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಮುಗೀತು ರೆಸಿಪಿ. ಬಿಸಿ ಅನ್ನ ಅಥವಾ ಮಿಕ್ಕಿರೋ ಅನ್ನ ಏನಾದರೂ ಇದ್ದರೆ ಅದಕ್ಕೂ ಮಾಡ್ಕೋಬೋದು. ನಾನು ಬಿಸಿ ಅನ್ನ ಇದ್ದಿದ್ದಕ್ಕೆ ಹಾಕ್ಕೊಂಡೆ. ಉಪ್ಪು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಸಾರ ಉಪ್ಪು. ನೋಡಿ, ಬಿಸಿ ಅನ್ನ ಇದ್ದಿದ್ದಕ್ಕೆ ನಾನು ಬಿಸಿ ಅನ್ನನ ಸ್ವಲ್ಪ ಆರಕ್ಕೆ ಇಟ್ಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇದು ರೆಸಿಪಿ, ಮುಗೀತು. ನೆಕ್ಸ್ಟು ಫ್ಲೇಮ್ ಸಣ್ಣ ಮಾಡಿಕೊಂಡು ಅನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ 1-2 ಮಿನಿಟ್ಸ್ ಕುಕ್ ಆದರೆ ಮುಗೀತು ರೆಸಿಪಿ. ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ, ಟ್ರೈ ಮಾಡಿ. ಕ್ವಿಕ್ಕಾಗಿ ಮ್ಯಾಗಿಗಿಂತ ತುಂಬ ಫಾಸ್ಟಾಗಿ ಮಾಡ್ಬೋದಂಥ ರೆಸಿಪಿ ಇದು. ಸೊ ಟ್ರೈ ಮಾಡಿ. ಯಾವಾಗಾದ್ರು ಹುಷಾರಿಲ್ಲ ಅಂದಾಗ ಬಾಯಿ ಕೆಟ್ಟೋಗಿರ್ತಾರಲ್ಲ, ಆ ಟೈಮಲ್ಲಂತೂ ಸಖತ್ತಾಗಿರುತ್ತೆ ರೆಸಿಪಿ ಇದು. ಎಲ್ಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ನಿಮ್ಮ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ರೆಸಿಪೀಸ್ ಬಗ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.